ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಮಧ್ಯಾಹ್ನ ನನಗೊಂದು ಮೇಲ್ ಬಂತು. ಎರಡು ಹೆಸರಲ್ಲಿ ಒಂದೇ ಥರ ಮೇಲೇನೆ ಎರಡು ಸಲ ಬಂತು ಮೇಲು. ಒಂದು ಮೂರು ನಿಮಿಷ ಹೆಚ್ಚು ಕಡಿಮೆನಲ್ಲಿ ಬಂದಿದ್ದು. ಅದರಲ್ಲಿ ನನಗೆ ಪೇಯ್ಡ್ ಪ್ರಮೋಷನ್ಗೆ ಅಂತ ಹೇಳ್ಬಿಟ್ಟು ಮೇಲ್ ಬಂದಿರೋದು. ಓಪ್ಪೋ ಫೋನ್ನ ಅಪ್ಕಮಿಂಗ್ ಓಪ್ಪೋ ಫೋನ್ನ ಪ್ರಮೋಷನ್ ಮಾಡಿ ಅಂತ. ಅದರಲ್ಲಿ ಅವರೇನು ಹೇಳಿರೋದು ಅಂತಂದರೆ ಐಟಮ್ ಏನು ಕೊಡಲ್ಲ ನಮಗೆ, ಜಸ್ಟ್ ನಮ್ಮ ವಿಡಿಯೋಗಳು ಶಾರ್ಟ್ ವಿಡಿಯೋ ಅಥವಾ ಲಾಂಗ್ ವಿಡಿಯೋದಲ್ಲಿ ಪ್ರಮೋಷನ್ ಮಾಡಿ, ಅದನ್ನ ಹೆಸರು ಹೇಳ್ಬಿಟ್ಟು ಪ್ರಮೋಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಪೇಯ್ಡ್ ಪ್ರಮೋಷನ್ ಅಂತ. ನನಗದು ಯಾಕೋ ಫೇಕ್ ಅಂತ ಅನ್ನಿಸ್ತು. ಯಾಕೆ ಅಂದರೆ ಇಷ್ಟು ಬೇಗ ನಮಗೆ ಪೇಯ್ಡ್ ಪ್ರಮೋಷನ್ ಬರುತ್ತಾ? ನನಗೆ ಬರ್ತಾ ಇರೋ ವ್ಯೂಸ್ಗೆ, ನನಗಿರೋ ಸಬ್ಸ್ಕ್ರೈಬರ್ಸ್ಗೆ ಇಷ್ಟು ಬೇಗ ಪೇಯ್ಡ್ ಪ್ರಮೋಷನ್ ಕೊಡ್ತಾರಾ ಅಂತ ನನಗೆ ಡೌಟ್ ಆಯಿತು. ಆಮೇಲೆ ಅದನ್ನು ನಮ್ಮ ಮನೆಯವ್ರ ಕೈಲೂ ತೋರಿಸ್ದೆ ಮೇಲ್ನ, ಈ ಥರ ಬಂದಿದೆ ಏನು ಹೇಳಿ ಅಂತ. ಅದರಲ್ಲಿ ಅವರು ತುಂಬ ಏನಂತಾರೆ, ತುಂಬ ಕ್ಲಿಯರ್ ಆಗಿನೇ ಬರ್ದಿರ್ತಾರೆ. ಅದು ಫೇಕ್ ಅನ್ನೋದು ಕೂಡ ನಮಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅದು ಮೇಲು. ಅದನ್ನ ನೋಡಿದಾಗ ಹಾಗೆ ಅನಿಸುತ್ತೆ. ಅದರಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತಾರೆ. ಆ ಥರ ಲಿಂಕ್ಗಳೇನಾದರೂ ಕೊಟ್ಟಿದ್ದಾಗ ನಾವು ಆ ಲಿಂಕ್ಗಳನ್ನ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಮುಗೀತು, ಚಾನಲ್ನ ಹ್ಯಾಕ್ ಮಾಡ್ಕೊತಾರೆ. ಅದಕ್ಕೆ ಅಂಥವೆಲ್ಲನೂ ಬಂದಾಗ ಮೇಲ್ಗಳನ್ನ ಹುಷಾರಾಗಿ ನೋಡಿಕೊಂಡು ನಾವು ಲಿಂಕ್ಗಳನ್ನೆಲ್ಲನೂ ಕ್ಲಿಕ್ ಮಾಡ್ದಿರ ಮೇಲ್ಗಳನ್ನ ನೋಡ್ಬಿಟ್ಟು ಸುಮ್ಮನಾಗಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಾದರೂ ಬಂದಿದೆ ಅನ್ನೋ ಖುಷಿನಲ್ಲಿ ನಾವು ಹಂಗೇನಾದರೂ ಮಾಡ್ತೀವಿ ಅಂತಂದ್ರೆ ಮುಗೀತು, ಚಾನಲ್ ಹೋಗುತ್ತೆ. ಈ ಥರ ಮೇಲೊಂದು ಬಂದಿತ್ತು ನನಗೆ. ನಿನಗೆ ಹೆಂಗೆ ಫೇಕ್ ಅಂತ ಗೊತ್ತಾಯ್ತು ಅಂತ ನೀವು ಅನ್ಕೊಬೋದು. ಫೇಕ್ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ. ಈಗ ಇಷ್ಟು ಬೇಗ ನಮಗೆ ಪೇಯ್ಡ್ ಪ್ರಮೋಷನ್ಗಳು ಬರಲ್ಲ. ನಮಗೆ ಪ್ರಮೋಷನ್ ಬರಬೇಕು ಅಂದರೆ ಒಂದಷ್ಟು ಸಬ್ಸ್ಕ್ರೈಬ್ ಇರಬೇಕು. ಅದರಲ್ಲೂ ನಮಗೆ ಫಸ್ಟ್ ಪ್ರಮೋಷನ್ಗಳು ಬರಬೇಕು ಅಂತಂದರೆ ಅದು ಯೂಟ್ಯೂಬಿಂದನೇ ಬರಬೇಕು. ಯೂಟ್ಯೂಬಲ್ಲಿ ನಮಗೊಂದು ಆಪ್ಷನ್ ಕೊಟ್ಟಿದ್ದಾರಲ್ಲ, ಬ್ರ್ಯಾಂಡ್ ಕಂಟೆಂಟ್ ಅಂತ. ಅದೇನಾದರೂ ಓಪನ್ ಆಗಬೇಕು ಅಂದರೆ ನಮಗೊಂದು 10,000 ಸಬ್ಸ್ಕ್ರೈಬ್ ಆಗಬೇಕು. ಅದಾದ್ಮೇಲೆ ಅದು ಓಪನ್ ಆಗೋದು. ಯೂಟ್ಯೂಬ್ ಡೆಸ್ಕ್ಟಾಪ್ ಸೈಟಲ್ಲೇನೆ ನಮ್ಮ ಫೋನ್ ನಂಬರು ಮತ್ತು ಮೇಲ್ ಐಡಿನ ಕೊಟ್ಟಿರ್ತೀವಿ. ಆ ಥರ ಏನಾದರೂ ಪೇಯ್ಡ್ ಪ್ರಮೋಷನ್ ಬರೋ ಥರ ಇದ್ರೆ ಯೂಟ್ಯೂಬ್ ಕಡೆಯಿಂದನೇ ಬರಲಿ ಅಂತ ಅಂದ್ಬಿಟ್ಟು, ಆ ಥರ ಯೂಟ್ಯೂಬೇ ಏನಾದರೂ ಸಜೆಸ್ಟ್ ಮಾಡಿ ನಮಗೆ ಪ್ರಮೋಷನ್ ಬರ್ತಾ ಇದೆ ಅಂತಂದ್ರೆ ಓಕೆ. ಅದು ಬಿಟ್ಬಿಟ್ಟು ಈ ಥರ ಏನಾದರೂ ಸಪ್ರೇಟ್ ಆಗಿ ಮೇಲ್ಗಳು ಬರ್ತವೆ ಅಂದಾಗ ನಾವು ಹುಷಾರಾಗಿ ಅದನ್ನ ನೋಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಚಾನಲ್ಗಳನ್ನ ಕಳ್ಕೊಬೇಕಾಗತ್ತೆ. ಈಗ ನನಗೂ ಕೂಡ ಬಂತು. ನನ್ಗೆ ಯಾಕೋ ಅದು ರಿಯಲ್ ಅಂತ ಅನಿಸ್ಲಿಲ್ಲ. ಹೆಂಗೆ ಅಂತಂದ್ರೆ ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ಒಂದು ಲಿಂಕ್ ಕಳಿಸಿದ್ದಾರೆ, ಇನ್ನೊಂದು ವಾಟ್ಸಪ್ ನಂಬರ್ನ ಕೇಳ್ತಾ ಇದ್ದಾರೆ, ಇನ್ನೊಂದು ಬೇಗ ಫಾರ್ಮ್ನ ಫಿಲ್ ಮಾಡಿ ಅಂತ ಅಂದ್ಬಿಟ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಅರ್ಜೆಂಟ್ ಮಾಡಿ ಬೇಗ ಕಳಿಸಿದ್ರೆ ಯಾರು ಫಸ್ಟ್ ಮಾಡ್ತಾರೋ ಅವರಿಗೆ ಸಿಗುತ್ತೆ ಅನ್ನೋ ಥರ. ಈ ಥರ ಎಲ್ಲ ಬಂದಾಗ ಅದು ರಿಯಲ್ ಆಗಿರಲ್ಲ ಅಂತ ನಾನು ಬೇರೆ ವಿಡಿಯೋಗಳು ನೋಡಿ ಅರ್ಥ ಮಾಡ್ಕೊಂಡಿರೋದು ಆ ಥರ. ಅದು ರಿಯಲ್ ಆಗಿರಲ್ಲ ಅಂತ. ಆಮೇಲೆ ಅದೇನಾದರೂ ಪ್ರಮೋಷನ್ನ ಇವಾಗ ಅದು ಪ್ರಾಡಕ್ಟ್ ಕೊಡ್ತಾ ಇಲ್ಲ, ಬರೀ ನಮಗೆ ವಿಡಿಯೋದಲ್ಲಿ ಪ್ರಮೋಷನ್ ಮಾಡಿ ಅಂತ ಹೇಳ್ತಿರೋದು. ನಾವು ಪ್ರಮೋಷನ್ ಮಾಡಿದ್ಮೇಲೆ ಅವ್ರು ನಮಗೆ ಪೇ ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಅಲ್ವಾ? ಈ ಥರನೂ ಇರ್ಬೋದು. ಅದಕ್ಕೆ ನನ್ಗದು ಫೇಕ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ನಿಮಗೂ ಕೂಡ ಹೇಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡಿದ್ದು. ನಿಮಗೂ ಏನಾದರೂ ಆ ಥರ ಸ್ಟಾರ್ಟಿಂಗಲ್ಲಿ, ಇವಾಗಷ್ಟೇ ನಮ್ಮ ಚಾನಲ್ಗಳು ಇನ್ನೂ ಗ್ರೋ ಆಗ್ತಾ ಇರೋ ಟೈಮಲ್ಲಿ, ಇನ್ನೂ ವ್ಯೂಸೇ ಬರ್ದೇ ಇರೋ ಟೈಮಲ್ಲಿ, ಇನ್ನೂ ಕಮ್ಮಿ ಸಬ್ಸ್ಕ್ರೈಬ್ ಇರೋ ಟೈಮಲ್ಲಿ ಪೇಯ್ಡ್ ಪ್ರಮೋಷನ್ ಕೊಡ್ತೀವಿ ಅಂತಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗಿರೋ ವಿಷಯನೇ. ನೋಡಿ, ನಿಮಗೂ ಏನಾದರೂ ಈ ಥರ ಮೇಲ್ಸ್ಗಳೇನಾದರೂ ಬರ್ತಾ ಇದೆ ಅಂತಂದರೆ ಹುಷಾರಾಗಿ ಚೆಕ್ ಮಾಡ್ಕೊಳ್ಳಿ. ನನಗೆ ಗೊತ್ತಿಲ್ಲ ಆ ಮೇಲು ಫೇಕೋ ರಿಯಲೋ. ನನಗಂತೂ ಫೇಕ್ ಅಂತಾನೆ ಅನಿಸ್ತಾ ಇದೆ, ನಾನು ಅದರಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ. ಯಾಕಂದರೆ ಇನ್ನೊಂದು ಅದು 2 ನೇಮಲ್ಲಿ ಬಂದಿದ್ದು. ನನಗೆ 2 ನೇಮು ಬೇರೆ ಬೇರೆ ಇದೆ, ಮ್ಯಾಟ್ರ್ ಒಂದೇ ಇದೆ, 2 ನೇಮು ಬೇರೆ ಬೇರೆ ಇದೆ. 2 ಸಲ ಕಳಿಸಿದ್ದಾರೆ ನನಗೆ. ಅದಕ್ಕೆ ನನಗದು ಫೇಕ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ನಿಮಗೆ ಹೇಳೋಣ ಅಂದ್ಬಿಟ್ಟು ಇವತ್ತು ಈ ವಿಡಿಯೋನ ಮಾಡಿದ್ದು. ನಿಮಗೂ ಏನಾದರೂ ಆ ಥರ ಮೇಲ್ಗಳನ್ನ ಬಂದರೆ ಆ ಥರ ಎಲ್ಲ ನೋಡ್ಬಿಟ್ಟು ಬಕ್ರ ಆಗಕ್ಕೆ ಹೋಗಬೇಡಿ. ಬಕ್ರ ಮಾಡೋಕ್ಕಂತಾನೆ ಮೇಲ್ಗಳನ್ನ ಕಳಿಸ್ತಾ ಇರ್ತಾರೆ. ಈ ಥರ ತುಂಬ ಬರ್ತಾನೆ ಇರ್ತವೆ. ಈಗ ಸದ್ಯಕ್ಕೆ ನನಗಿದೆ ಫಸ್ಟ್ ಬಂದಿರೋದು. ಹಾಗಾಗಿ ನಾನು ಇವತ್ತು ವಿಡಿಯೋದಲ್ಲಿ ಹೇಳೋಣ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಹುಷಾರಾಗಿರಿ. ಆ ಥರ ಎಲ್ಲ ಪ್ರಮೋಷನ್ಗಳಿಗೆ ಆಸೆ ಪಟ್ಟು ದುಡ್ಡು ಬರುತ್ತೆ ಅನ್ನೋ ಆಸೆನಲ್ಲೆಲ್ಲನೂ ಅವ್ರು ಕಳಿಸಿರೋ ಲಿಂಕ್ಗಳನ್ನ ಕ್ಲಿಕ್ ಮಾಡೋಕೆ ಹೋಗಬೇಡಿ, ಚಾನಲ್ನ ಕಳ್ಕೊಬೇಕಾಗತ್ತೆ. ಓಕೆನಾ? ಇನ್ನಿದಿಷ್ಟು ಇವತ್ತಿನ ವಿಷಯ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟೊತ್ತರೆಗೂ ವಿಡಿಯೋ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.